ನಲ್ಲಿ ತಿಳಿಸಿದೆ. ಸೈತಾನನಿಗೆ ಆ ಮೂರನೇ ಆಕಾಶದ ಅಂತ್ಯದವರೆಗೂ ಹೋಗ್ತಕ್ಕಂತ ಒಂದು ಅವಕಾಶ ತಪ್ಪಿ ಹೋಗಿದೆ. ಮಧ್ಯ ಆಕಾಶದಲ್ಲಿ ಇವಾಗ ಅವನು ಇಲ್ಲ. ಅವನು ಇರುವುದು ಭೂಲೋಕದಲ್ಲಿ ವಾಯುಮಂಡಲದಲ್ಲಿ ಅವನು ಅಧಿಕಾರ ನಡೆಸುತ್ತಾ ಅವನ ಸೇವಕರೊಂದಿಗೆ ಇದ್ದಾನೆ. ಮತ್ತೆ ಆತನ ಕೆಲವು ಸೇವಕರು ಪಾತಾಳದಲ್ಲಿ ಯಾತನೆ ಸ್ಥಳದಲ್ಲಿದ್ದಾರೆ ಎಂಬುದನ್ನ ನಾನು ತಿಳಿಸುತ್ತಾ ಬಂದೆ. ಈಗ ಸೈತಾನನು ವಾಯುಮಂಡಲದಲ್ಲಿ ಅಂತ ಹೇಳುವಾಗ ಈ ಭೂಮಿಯಿಂದ ಮೇಲ್ಭಾಗ ಹೊದಿಕೆಯಾಗಿರ್ತಕ್ಕಂಥ ಗಾಳಿ ಇರುವಂತ ಸ್ಥಳ ಎಂಬುದಾಗಿ ವಿಜ್ಞಾನವು ತಿಳಿಸ್ತದೆ. ದೇವರ ವಾಕ್ಯವು ಕೂಡ ನಮಗೆ ವಾಯುಮಂಡಲ ಎಂಬುದಾಗಿ ತಿಳಿಸ್ತದೆ. ಅದನ್ನ ಬೇರೆ ಬೇರೆ ರೀತಿಯಾಗಿ ನಾವು ಅರ್ಥೈಸುವ ಅವಶ್ಯಕತೆ ಇಲ್ಲ. ಸತ್ಯವೇದದಲ್ಲಿ ಯಾವ ಪದಗಳ ಪ್ರಯೋಗ ಆಗಿದೆಯೋ ಆ ಪದಗಳಷ್ಟೇ ನಾವು ಗ್ರಹಿಸಿಕೊಂಡ್ರೆ ಸಾಕು. ಅದಕ್ಕೆ ಇನ್ನೊಂದು ಅರ್ಥವನ್ನ ನಾವು ಕಲ್ಪಿಸಬಾರದು. ಅದಕ್ಕೆ ಆ ಅರ್ಥಗಳನ್ನು ಕೊಡುವಂತ ವಾಕ್ಯಗಳು ಬೇರೆ ಕಡೆಗೆ ನಮಗೆ ಸಿಗಬೇಕು. ಆಗ ಮಾತ್ರ ಅದು ಸರಿಯಾದ ಸಿದ್ಧಾಂತವಾಗಿ ನಮಗೆ ಕೇಳಿ ಬರ್ತದೆ. ಈಗ ಇಲ್ಲಿ ವಾಯುಮಂಡಲ ಅಂತ ಹೇಳುವಾಗ ಭೂಮಿಯ ಮೇಲ್ಭಾಗ, ಅಂದ್ರೆ ನಮ್ಮ ಜೊತೆಯಲ್ಲಿ ಆತನಿದ್ದಾನೆ, ನಮ್ಮ ಜೊತೆಯಲ್ಲೇ ಇದ್ದಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ, ಅವನಿಗೆಲ್ಲ ಗೊತ್ತಾಗ್ತದೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಆದ್ರೆ ನಾವು 2 ಥೆಸಲೋನಿಕೆ 2ನೇ ಅಧ್ಯಾಯದಲ್ಲಿ ಓದಿದ ಪ್ರಕಾರ ವಿಶ್ವಾಸಿಗಳು ಮತ್ತು ವಿಶ್ವಾಸಿಗಳ ಇರುವ ತನಕ ಈ ಲೋಕದಲ್ಲಿ ಆ ವಿಶ್ವಾಸಿಗಳ ಹೃದಯದಲ್ಲಿ ಪವಿತ್ರಾತ್ಮನು ವಾಸ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನು ಯಾವಾಗ ಬಂದನು ಎಂಬುದನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಪವಿತ್ರಾತ್ಮನು ಒಬ್ಬ ವಿಶ್ವಾಸಿ ಒಳಗಡೆ ಬರಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನನ್ನ ವಿಚಾರವನ್ನ, ಆ ರಕ್ಷಣಾ ಸುವಾರ್ತೆಯನ್ನ ಒಬ್ಬ ಭಕ್ತರು, ಒಬ್ಬ ಸುವಾರ್ಥ ಸೇವಕರು ನಿಮಗೆ ತಿಳಿಸುವಂತಹ ಸಂದರ್ಭದಲ್ಲಿ ಆ ತಕ್ಷಣದಲ್ಲಿ ಆ ವಿಚಾರದಲ್ಲಿ ನಮ್ಮಲ್ಲಾಗುವ ಒಂದು ಬದಲಾವಣೆ ಏನು ಅಂತ ಹೇಳಿದ್ರೆ, ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳುವಂತ ಬದಲಾವಣೆ. ಅದು 1 ಕೊರಿಂಥ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ಓದ್ತೇವೆ. ಅಂದ್ರೆ ಪವಿತ್ರಾತ್ಮನ ಸಹಾಯ, ಅಲ್ಲಿ ಪವಿತ್ರಾತ್ಮನು ಆ ಸುವಾರ್ಥ ಸೇವಕರು ಹೇಳುವಂತ ಸುವಾರ್ತೆಯ ಮೂಲಕ ಮನ ಮುಟ್ಟಿಸಿ ಅದನ್ನ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಕರ್ತನು ಎಂಬುದಾಗಿ ನಾವು ಅರಿಕೆ ಮಾಡಿಕೊಳ್ಳುವಂತ ಆ ಮನಸ್ಸು ನಮ್ಮಲ್ಲಿ ಬಂದಾಗಲೇ ಪವಿತ್ರಾತ್ಮನ ಪ್ರೇರೇಪಣೆ ಆಗ್ತದೆ ಮತ್ತು ಪವಿತ್ರಾತ್ಮನು ನಮ್ಮಲ್ಲಿ ಬಂದು ನೆಲೆಸ್ತಾನೆ ಮತ್ತು ನಾವು ದೇವರ ಮಕ್ಕಳಾಗುತ್ತೇವೆ, ರಕ್ಷಣೆ ಹೊಂದುತ್ತೇವೆ. ಇವೆಲ್ಲ ಏಕಕಾಲದಲ್ಲಿ ಆಗುವಂಥದ್ದು. ಮೊದಲು ದೇವರ ವಾಕ್ಯವನ್ನ ಕೇಳ್ತೇವೆ, ಆಮೇಲೆ ಕೆಲವು ಅದ್ಭುತಗಳನ್ನ ದೇವರು ಮಾಡುವಂತ ಕೆಲಸಗಳನ್ನ ನಾವು ತಿಳಿದುಕೊಳ್ತೇವೆ, ನೋಡ್ತೇವೆ. ಅದಾದ ನಂತರ ನಾವು ಕರ್ತನಲ್ಲಿ ಒಂದು ನಂಬಿಕೆ ಇಟ್ಟು ಸಭೆಗಳಿಗೆ ಬರ್ತೇವೆ. ಅದಾದ ನಂತರ ನಾವು ಅನೇಕ ಉಪವಾಸಗಳನ್ನ ಮಾಡ್ತೇವೆ, ಕೆಲವು ಹಬ್ಬ ಹರಿದಿನಗಳನ್ನ ಮಾಡ್ತೇವೆ. ಬಹಳ ನಾಜೂಕಾಗಿ ಎಲ್ಲ ಸಂಪ್ರದಾಯಗಳನ್ನ ನಾವು ಅನುಸರಿಸ್ತೇವೆ. ನಾವು ಕೂಡ ಸುಗ್ಗಿ ಹಬ್ಬ ಮಾಡ್ತೇವೆ, ನಾವು ಕೂಡ ಕ್ರಿಸ್ಮಸ್ ಹಬ್ಬ ಮಾಡ್ತೇವೆ, ನಾವು ಕೂಡ ಈಸ್ಟರ್ ಸಂಡೇ ಮಾಡ್ತೇವೆ, ನಾವು ಕೂಡ 40 ದಿವಸಗಳ ಉಪವಾಸ ಪ್ರಾರ್ಥನೆಯನ್ನ ನಾವು ಮಾಡ್ತೇವೆ, ನಾವು ಕೂಡ ಇನ್ನು ಏನೇನೆಲ್ಲ ಹಬ್ಬಗಳನ್ನ ನಾವು ಮಾಡುತ್ತೇವೆ ಅಂತ ಹೇಳಿ ಅನಂತರದಲ್ಲಿ ನಾವು ಆ ಒಂದು ಹೋರಾಟ ಮಾಡಿದಾಗ ಪವಿತ್ರಾತ್ಮನು ನಮ್ಮಲ್ಲಿ ಬರುತ್ತಾನೆ ಎಂಬುದಾಗಿ ಈ ಲೋಕದಲ್ಲಿ ಆ ಬೋಧನೆಗಳು ಬಹಳ ದಿವಸಗಳಿಂದ ಚಾಲ್ತಿಯಲ್ಲಿದೆ. ಅದಕ್ಕೆ ಬಹಳ ಬೆಲೆ ಸಿಕ್ಕಿದ್ದು 1906ನೇ ಇಸ್ವಿಯಲ್ಲಿ ಅಗ್ನಿ ಹೋಸ್ಟಮ್ ಎಂಬ ಒಬ್ಬ ಲೇಡಿ, ಒಬ್ಬಳು ಸ್ತ್ರೀ ಸೇವಕಳು ಮಾಡಿದಂತ ಆ ಬೋಧನೆಯನ್ನ ಕೇಳಿದಂತವರು ಈ ಒಂದು ವಿಚಾರಕ್ಕೆ ಒಳಗಾಗಿರುತ್ತಾರೆ ಎಂಬುದಾಗಿ ಕೆಲವು ತಪ್ಪು ಬೋಧನೆಗಳು ಚಾಲ್ತಿಯಲ್ಲಿದೆ. ಅದು ಅಗ್ನಿ ಹೋಷ್ಟ ಎನ್ನುವ ಒಬ್ಬ ಮಹಿಳಾ ಸೇವಕಿ, ಅವಳು ಈ ಮಹಿಳೆಯರು ಕೂಡ ಸಭೆಯ ಹಿರಿಯರಾಗಬಹುದು, ಸಭೆಗಳನ್ನು ನಡೆಸಬಹುದು, ಸಹೋದರಿಯರು ಕೂಡ ಬೋಧನೆ ಮಾಡಬಹುದು, ಸಹೋದರಿಯರು ಪ್ರಾರ್ಥನೆ ಮಾಡಬಹುದು, ಅವರು ಅದ್ಭುತಗಳನ್ನ ಮಾಡಬಹುದು, ಅವರು ಮನೆಗೆಲ್ಲ ಹೋಗಬಹುದು. ಈ ರೀತಿಯಾದ ತಪ್ಪು ಬೋಧನೆಗಳನ್ನ ಕೊಟ್ಟು ಒಂದು ನಿಜವಾದ ಬೋಧನೆಯಿಂದ ಬೇರ್ಪಡಿಸಿದಂತ ಒಂದು ಸಂಗತಿ 1906ನೇ ಇಸ್ವಿಯಿಂದ ಶುರುವಾಯಿತು. ಆದ್ರೆ ಈಗ ನಾವು ಕಲಿತಿರ್ತಕ್ಕಂಥ ಈ ಬೋಧನೆ ಇದು ಜಗದುತ್ಪತ್ತಿಗೆ ಮೊದಲೇ ಕರ್ತನು ಕೊಟ್ಟಂತ ಬೋಧನೆ ಆಗಿದೆ. ಅದು ಚಾಲ್ತಿಗೆ ಬಂದದ್ದು, ಜನರಿಗೆ ಮನಸ್ಸಿಗೆ ಬಂದು ಈಗಾಗಲೇ 2 ರಿಂದ 4 ಸಾವಿರ ವರ್ಷಗಳು ಆಗಿ ಹೋಗಿದೆ. ಇದು ನಮ್ಮ ಕೈಯಲ್ಲಿ ಇದೆ. ದೇವರ ಮಾತುಗಳು, ನೇರವಾದ ಮಾತುಗಳು ಇದರಲ್ಲಿದೆ. ಅದರಿಂದ ಈ ಬೋಧನೆಗಳನ್ನ ನಾವು ಅನುಸರಿಸುವವರಾಗಲೇಬೇಕು. ಇದು ಬಹಳ 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 ಮುಖ್ಯವಾದಂತ ವಿಷಯ.
ಈಗ ನಾನು ವಿಷಯಕ್ಕೆ ಬರ್ತೇನೆ. ಸೈತಾನನು ವಾಯುಮಂಡಲದಲ್ಲಿ ಇದ್ದುಕೊಂಡು ತನ್ನ ಸೇವಕರ ಮೂಲಕ ಅವನ ಮೊದಲನೆಯ ಒಂದು ಯೋಜನೆ, ಕಡೆಯ ಯೋಜನೆ ಎರಡು ಒಂದೇ ಯೋಜನೆ ಅವನಿಗಿರುವಂತದ್ದು. ಏನು ಅವನ ಯೋಜನೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಂತ ಆ ಸುವಾರ್ತೆಯನ್ನು ಯಾರ ಕಿವಿಗೂ ಹೋಗಬಾರದು, ಅದು ಯಾರಿಗೂ ಅರ್ಥ ಆಗಬಾರದು, ಅದು ಓದುವುದಕ್ಕೆ ಕಣ್ಣುಗಳು ಮುಂಜಾಗಬೇಕು ಅವ್ರಿಗೆ. ಆ ರೀತಿಯಲ್ಲಿ ಅವನು ಆ ಕೆಲಸವನ್ನ ಮಾಡ್ತಾನೆ. ನೀವು ದಯವಿಟ್ಟು ಸುವಾರ್ತೆಯ ಬಗ್ಗೆ ಒಂದು ವಾಕ್ಯವನ್ನ ನನ್ನೊಂದಿಗೆ ತೆಗೆದು ಈ ವಿಚಾರವನ್ನ ನಿಮಗೆ ತಿಳಿಯಬಯಸ್ತೇನೆ. 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ, ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವನ್ನು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವರಾದ ನಿಮ್ಮೊಳಗೆ ಬಹಳವಾಗಿ ಕೆಲಸ ನಡೆಸುತ್ತದೆ. ಅಂದ್ರೆ ದೇವರ ವಾಕ್ಯ ಅಂತ ಹೇಳುವಾಗ ಸುವಾರ್ತೆ, ಆ ಸುವಾರ್ತೆ ನಿಜವಾದ ದೇವರ ವಾಕ್ಯ ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಅದೇ ರೀತಿಯಲ್ಲಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು 5ನೇ ವಚನವನ್ನ ನಾವು ಓದುವಾಗ, ನಾವು ಸಾರಿದ ವಾರ್ತೆಯು ನಿಮ್ಮಲ್ಲಿ ಬರಿ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿ ಇದ್ದು ನಿಮಗೋಸ್ಕರ ಎಂತವರಾಗಿ ವರ್ತಿಸಿದೆವೆಂದು ನೀವು ಬಲ್ಲಿರಿ. ಅಂದ್ರೆ ಈ ಸುವಾರ್ತೆ ಪರಲೋಕದಿಂದ ಬಂದಂತ ಈ ಸುವಾರ್ತೆ ಯಾವುದಂದ್ರೆ ಬರೀ ಮಾತಾಗಿ ಬಂದಂತದ್ದಲ್ಲ, ಇದು ಬರೇ ಮಾತಾಗಿ ಬಂದಂತದ್ದಲ್ಲ, ಕ್ರಿಯಾತ್ಮಕವಾಗಿ ಬಂದಂತದ್ದು ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಬರೇ ಕ್ರಿಯಾತ್ಮಕ ಒಂದೇ ಅಲ್ಲ, ಪವಿತ್ರಾತ್ಮದೊಡನೆಯೂ ಶಕ್ತಿಯೊಡನೆ ಬಂದಂತದ್ದು. ನೀವು ಗ್ರಹಿಸಿಕೊಳ್ರಿ. ನಾವು ಸಭಾ ಇತಿಹಾಸವನ್ನ ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ 7 ಸಭೆಯ ಇತಿಹಾಸಗಳನ್ನ ನಾವು ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ಅದು 7 ಸಭೆಗಳು ಅದು ಉತ್ಪ್ರೇಕ್ಷೆಯ ಸಭೆಗಳಲ್ಲ, ನಿಜವಾದ ಸಭೆಗಳೇ ಆಗಿದೆ. ಹಾಗಾಗಿ ಅವುಗಳನ್ನ ನಾವು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಆ ಸಭೆ ಕಾಲದಲ್ಲಿಯೂ ಈಗ ಕೊನೆಯ ಸಭೆಯಲ್ಲಿಯೂ ಕೂಡ ಕೊನೆಯ ಸಭೆ ಈಗ ಇದೆ. ಯಾವುದು ಅಂತ ಹೇಳಿದ್ರೆ, ನಾವು ದಯಮಾಡಿ ನನ್ನೊಂದಿಗೆ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯ ಲವೋದಿಕೆಯ ಸಭೆ. ಈಗ ನಾವು ಇರ್ತಕ್ಕಂಥದ್ದು ಲವೋದಿಕೆಯ ಸಭೆ. ಇದು 1914ರಲ್ಲಿ ಪ್ರಾರಂಭ ಆಗಿದೆ. 1906ರಲ್ಲಿ ಸುಳ್ಳು ಬೋಧನೆ ಕೂಡ ಅದರ ಜೊತೆಯಲ್ಲೇ ಪ್ರಾರಂಭ ಆಗಿದೆ. ಇವೆರಡರ ಸಮತೋಲನವಾದ, ಇವೆರಡರ ವಿರುದ್ಧವಾದಂತ ವಿಷಯವನ್ನೇ ಈ ವಾಕ್ಯದಲ್ಲಿ, ಅಂದ್ರೆ ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 22ವರೆಗೆ ಓದುವಂತ ಸಂದರ್ಭದಲ್ಲಿ ಎಲ್ಲಾ ವಿಷಯಗಳನ್ನ ಅಷ್ಟೇ ವಾಕ್ಯಗಳಲ್ಲಿ ಕರ್ತನು ನಮಗೆ ವಿವರಿಸಿದ್ದಾನೆ. ನಾವು ಇರುವಂತ ಒಂದು ಪರಿಸ್ಥಿತಿಯ ಸಭೆ ಇವತ್ತು. ಆ ಸಭೆ ಇವತ್ತಿನ ಮಟ್ಟದ ಸಭೆಗೆ ಒಂದು ಚೂರು ತಪ್ಪದೆ ಅದು ಟ್ಯಾಲಿ ಆಗುವಂತ ಸಭೆ. ಈ ಸಭೆ ವಿಚಾರಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ಈ ಸುವಾರ್ತೆಗೆ ಅನೇಕ ಅಡ್ಡಿಗಳಾದರೂ ಕೂಡ, ಅಂದ್ರೆ ಈ ವಾಯುಮಂಡಲದಲ್ಲಿ ಇದ್ದುಕೊಂಡು ಅಧಿಕಾರ ಮಾಡುತ್ತಾ ಅವನು ಸುವಾರ್ತೆಗೆ ಅಡ್ಡಿಪಡಿಸುವಂತ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಯೋಜನೆಗಳನ್ನ ರೂಪಿಸಿಕೊಂಡು ಏನು ಮಾಡ್ತಾ ಇದ್ದಾನೋ, ಅವನ ಯಾವ ಯೋಜನೆಗಳು ಕೂಡ ಅದು ಪ್ರತಿಫಲಿಸದ ಹಾಗೆ, ಅದು ಫಲಪ್ರದಾಯವಾಗುದ ಹಾಗೆ ಕರ್ತನ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆತ್ಮ, ದೇವರ ಆತ್ಮ, ಇಲ್ಲವೇ ಪವಿತ್ರಾತ್ಮನು ಅದನ್ನ ನಮ್ಮಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ಅಡ್ಡಿಪಡಿಸುತ್ತಿರುವುದಾಗಿ ನಾವು 2ನೇ ಥೆಸಲೋನಿಕದವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಓದಿಸಿದ್ದೇನೆ, ಜ್ಞಾಪಕ ಮಾಡಿಕೊಳ್ಳಿ. ಹಾಗಾಗಿ ಅವನ ಕಾರ್ಯವೆಲ್ಲವೂ ಸಫಲ ಆಗುವುದಿಲ್ಲ. ಸುವಾರ್ತೆಯ ಸೇವೆಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನ ನಾವು ಈ ವಾಕ್ಯಗಳ ಮೂಲಕ ನಾವು ಈ 1 ಥೆಸಲೋನಿಕದವರೆಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ಈಗ ಓದಿದ ಭಾಗಗಳಲ್ಲಿ ನಮಗೆ ಮನವರಿಕೆ ಆಗುತ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೇಗಾದ್ರೂ ಮಾಡಿ ಸುವಾರ್ತೆಯನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಆದರೆ
ಅವನ ಪ್ಲಾನಿಂಗ್ ಏನಿದೆ ಅಂತ ಹೇಳಿದ್ರೆ ಸುವಾರ್ತೆ ಕೇಳುವವರನ್ನೇ ತನ್ನ ಬುಟ್ಟಿಗೆ ಹಾಕೊಳ್ಳುವಂಥದ್ದು. ಇದು ಜ್ಞಾಪಕ ಇರಲಿ. ಸುವಾರ್ತೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಸುವಾರ್ತೆ ಕೇಳುವವರನ್ನೇ ತನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು. ಇದು ಬಹಳ ಇಂಟೆಲಿಜೆಂಟ್ ಆಗಿ ಅವನು ಆ ಕೆಲಸವನ್ನ ಮಾಡುವವನಾಗಿದ್ದಾನೆ. ನಾವು ಎಲ್ಲಿ ನೋಡ್ತೇವೆ ಅದನ್ನ ನೀವು ದಯಮಾಡಿ 1 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ ಯಾರು ಸಿಕ್ಕಿದವರು ಓದಿ ಸಹಾಯ ಮಾಡಬಹುದು. 4ನೇ ಅಧ್ಯಾಯ 4ನೇ ವಚನ. ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದ ಆಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೆ. ಆದ್ದರಿಂದ 2 ಕೊರಿಂಥ 4ನೇ ಅಧ್ಯಾಯದಲ್ಲಿ 4ನೇ ವಚನ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ಪ್ರಪಂಚದ ದೇವರು ಏನ್ ಮಾಡ್ತಾ ಇದ್ದಾನೆ? ಈ ಗಾಳಿಯಲ್ಲಿ ಈ ನಮ್ಮ ಈ ಒಂದು ಭೂಮಿಯ ಮೇಲೆ ಅವನು ಜೀವನ ಮಾಡ್ತಾ, ವಾಯುಮಂಡಲದಲ್ಲಿ ಅಧಿಕಾರ ಮಾಡ್ತಾ ಅವನು ಏನು ಮಾಡ್ತಾ ಇದ್ದಾನಂತೆ? ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಾವು ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಓದುವಾಗ, ಸ್ವತಃ ದೇವರಾಗಿದ್ದವನು, ಯಾರು ಎಂದು ಕಂಡಿಲ್ಲದ ದೇವರನ್ನ ಆತನು ತೋರಿಸಿದವನು ಎಂಬುದಾಗಿ ಆ ವಾಕ್ಯ ಅರ್ಥ ಕೊಡ್ತದೆ. ಅದು ಸ್ವತಃ ದೇವರಾಗಿದ್ದವನು ಅಂತ ಹೇಳಿದ್ರೆ ಆ ಪರಾತ್ಪರನಾದ ದೇವರು, ಸರ್ವಶಕ್ತನಾದ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು, ಯೆಹೋವನೆಂಬ ಹೆಸರಿರ್ತಕ್ಕಂಥ ದೇವರ ಒಂದು ಭಾಗವೇ ಆಗಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅವರಿಬ್ಬರೂ ಒಂದೇ ಎಂಬುದಾಗಿ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಅನೇಕ ಕಡೆ ಬರೆಯುವುದನ್ನು ನಾವು ಗಮನಿಸಿದ್ದೇವೆ. ಅದರ ಪ್ರಕಾರ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ ಪ್ರಕಾರ ಈ ಲೋಕವೆಲ್ಲವೂ ಸೈತಾನನ ವಶದಲ್ಲೇ ಬಿದ್ದದೆ. ಅಂದ್ರೆ ಈ ಪ್ರಪಂಚದ ದೇವರು ಅವನೇ, ಸೈತಾನನೇ. ಅವನು ಏನು ಮಾಡ್ತಾ ಇದ್ದಾನಂತೆ? ಆ ಜನರ ಮನಸ್ಸನ್ನು ಮಂಕು ಮಾಡಿಬಿಡ್ತಾನಂತೆ. ಈಗ ಅದು ಮೇನ್ ಟಾರ್ಗೆಟ್, ಮೇನ್ ಪ್ರಾಜೆಕ್ಟ್, ಅದು ಆತನ ಒಂದು ಯೋಜನೆ. ಈ ಕಾರ್ಯಕ್ರಮವನ್ನ, ಈ ಯೋಜನೆಯನ್ನ ಅವನು ಬಹಳ ಮುಖ್ಯವಾಗಿ ಪ್ರಾರಂಭಿಸುವುದು ಎಲ್ಲಿ ಸುವಾರ್ತೆ ಸಾರಲ್ಪಡ್ತದೋ, ಎಲ್ಲಿ ದೇವರ ವಾಕ್ಯ ಸಾರಲ್ಪಡ್ತದೋ ಅಲ್ಲಿ ಅವನು ಪ್ರಾರಂಭ ಮಾಡ್ತಾನೆ. ಅದು ಯಾವ ಸ್ಥಳ? ನಾವು ಭಾನುವಾರ, ಶನಿವಾರ ಇಲ್ಲವೇ ಬುಧವಾರದಲ್ಲಿ ಸೇರಿ ಬರತಕ್ಕಂತ ನಮ್ಮ ಸಭೆಯ ಮನೆಗಳು, ಚರ್ಚ್ಗಳು ಎಂಬುದಾಗಿ ನಾವು ಏನು ಕರೀತಾ ಇದ್ದೇವೆ, ಅಲ್ಲೇ ಆ ಕಾರ್ಯವನ್ನ ಅವನು ಮಂಕು ಮಾಡುವ ಕೆಲಸವನ್ನ ಮಾಡ್ತಾನಂತೆ. ನಾವು ಅಪೊಸ್ತಲರ 26:18 ನಾವು ಓದುವಂತ ಸಂದರ್ಭದಲ್ಲಿ, ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುವ, ನಾನು ನಿನ್ನನ್ನು ಇಸ್ರೇಲ್ ಜನರ ಕೈಯೊಳಗಿಂದ ಅನ್ಯ ಜನರ ಕೈಯೊಳಗಿಂದ ಬಿಡಿಸುವೆನು. ಇದು ಯಾವಾಗ ಮಾತಾಡುವುದು ಅಂತ ಹೇಳಿದ್ರೆ, ಸೌಲನು ಕ್ರೈಸ್ತರನ್ನ ಹಿಂಸಿಸುವುದಕ್ಕೆ ಅಥಾರಿಟಿ ಲೆಟರ್ನ ತೆಗೆದುಕೊಂಡು ಅವನ ಜೊತೆಯಲ್ಲಿ ಅವನ ಸೇವಕರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಅವನಿಗೆ ದರ್ಶನವನ್ನ ಕೊಟ್ಟು ಆ ಹೊಳಪಾದ ಬೆಳಕನ್ನಲ್ಲಿ ಅವನು ಕಾಣಿಸಿಕೊಂಡಲಾಗಿ ಅವನ ಕಣ್ಣುಗಳು ಹೋದವು, ಅವನು ಕುದುರೆಯಿಂದ ಕೆಳಗೆ ಬಿದ್ದು ಹೋದನು. ಇಂತಹ ಒಂದು ಸಂದರ್ಭದಲ್ಲಿ ಅವನನ್ನ ಆರಿಸಿಕೊಂಡದ್ದು ಸುವಾರ್ಥ ಸೇವೆಗೆ, ಅದು ಅನ್ಯರ ಮಧ್ಯೆ ಸೇವೆ ಮಾಡ್ಲಿಕ್ಕೆ. ಇಂತಹ ಒಂದು ಸಂದರ್ಭದಲ್ಲಿ ಅವನು ಸುವಾರ್ಥ ಸೇವಕನಾಗಿ ದೇವರು ಆರಿಸಿಕೊಂಡಾಗ ಹೇಳುವಂತ ಮಾತು, ಕರ್ತನು ಹೇಳುವಂತ ಮಾತು, ಅದು ದರ್ಶನ ಕೊಟ್ಟು ಹೇಳುವಂತ ಮಾತು, ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದ ಅನ್ಯ ಜನರ ಕೈಯೊಳಗೆ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ
ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರು ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಿನ್ನನ್ನು ಕಳಿಸಿದ್ದೇನೆ ಎಂದನು. ಈ ಮಾತನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಹೇಳಿದ್ದಾನೆ ಅಂತ ಹೇಳಿದರೆ, ನಾವು ಒಂದು ವಾಕ್ಯವನ್ನ ನಾನು ನಿಮ್ಗೆ ಜ್ಞಾಪಕ ಮಾಡ್ತೇನೆ. ನೀವು ಜಗದುತ್ಪತ್ತಿಗೆ ಮೊದಲು ಆರಿಸಲ್ಪಟ್ಟವರು ಎಂಬುದಾಗಿ ದೇವರ ವಾಕ್ಯವಿದೆ. ಇಲ್ಲಿ ನೀವು ಈ ವಾಕ್ಯವನ್ನು ಹೇಳುವಾಗ ಕೆಲವು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಈಗ ನಮ್ಮಲ್ಲಿ ಒಂದು ಸಭೆಯಲ್ಲಿ ಸೇರಿ ಬರುವಂತಹ ಸಂದರ್ಭದಲ್ಲಿ ಮತ್ತು ಆರಾಧನೆ ಕೂಟದಲ್ಲಿ ನಾವು ಸೇರಿ ಬರುವಂತ ಸಂದರ್ಭದಲ್ಲಿ, ಪ್ರಾರ್ಥನೆಗಳನ್ನು ಸೇರುವಂತ ಸಂದರ್ಭಗಳಲ್ಲಿ ಕೆಲವರು ಬರುವುದಿಲ್ಲ, ಅವರು ಮಿಸ್ ಆಗ್ತಾರೆ. ಕಾರಣ ಏನು ಗೊತ್ತಾ? ಅದು ಆತನ ಚಿತ್ತವೇ, ದೇವರ ಚಿತ್ತವೇ. ಅವನು ಬರಬಾರೆಂಬುದು, ಅವನು ಬರೋದು ಬೇಡ ಎಂಬುದು ಕರ್ತನ ಚಿತ್ತ. ತಿಳ್ಕೊಳ್ಳಿ. ಯಾರು ಇವತ್ತು ಯಾಕೆ ಬೇಕಪ್ಪ ಇವತ್ತು 8:30 9:30 ನಾವು ಕೂತ್ಕೊಳ್ಳೋದು ಏನ್ ಹೇಳ್ತಾರೆ ಅವರು ಪ್ರತಿದಿನ ಮಾಡ್ತಾ ಇದ್ದಾರೆ, ಆ ತರ ಆಲಸ್ಯ ತೋರುವಂತವ್ರು ಇರ್ಬಹುದು, ಇಲ್ಲವೇ ಅವರು ಬೇರೆ ಕೆಲಸಗಳನ್ನ ಇಟ್ಕೊಂಡು ಇದನ್ನ ನೆಗ್ಲೆಕ್ಟ್ ಮಾಡಿ ಹೋಗಿರ್ಬಹುದು. ಮತ್ತೆ ಸಭೆ ಮನೆಗಳಿಗೂ ಕೂಡ ಬರೋದಿಲ್ಲ, ಸಭೆಗಳನ್ನ ಅಟೆಂಡ್ ಮಾಡೋದಿಲ್ಲ, ಸಾಧನೆ ಕೂಟಗಳಲ್ಲಿ ಪಾಲ್ ತೆಗೆದುಕೊಳ್ಳುವುದಿಲ್ಲ. ಇದು ಯಾಕೆ ಬರುವುದಿಲ್ಲ ಅಂತ ಹೇಳಿದ್ರೆ, ನೀವು ಚಿಂತೆ ಮಾಡ್ಬೇಡ್ರಿ, ಅವರು ಅಲ್ಲಿಗೆ ಬರುವುದು ಕರ್ತನ ಚಿತ್ತವಲ್ಲ. ಅಂದ್ರೆ ದೇ ಆರ್ ನಾಟ್ ಸೆಲೆಕ್ಟೆಡ್ ಪರ್ಸನ್ಸ್. ಅವರು ಜಗದುತ್ಪತ್ತಿಗೆ ಮೊದಲಿಗೆ ಆರಿಸಲ್ಪಟ್ಟವರಲ್ಲ. ಯಾರು ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟಿದ್ದಾರೋ ಅವರ ಕಣ್ಣುಗಳನ್ನ ದೇವ ಜನರು ತೆರೆಸಬಹುದು. ಬೇರೆ ಆರಿಸಲ್ಪಡದೇ ಇರ್ತಕ್ಕಂಥವರ ಕಣ್ಣುಗಳನ್ನ ತೆರೆಸಲಿಕ್ಕೆ ಸಾಧ್ಯವಿಲ್ಲ. ಯಾರು ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟಿದ್ದಾರೋ ಅವರು ಪಾಪ ವಿಮೋಚನೆ ಪಡೆಯುವುದಲ್ಲದೆ, ಅವರು ಈ ಜೀವಮಾನ ಕಾಲದಲ್ಲಿ ಅನೇಕ ವೇಳೆ ಶೋಧನೆಗೆ ಒಳಗಾದಂತಹ ಸಂದರ್ಭದಲ್ಲಿ ಪುನಃ ದೇವರನ್ನು ಆತುಕೊಂಡು ಅವರು ಪವಿತ್ರರಾಗುವುದಾಗಿ ನಾವು ಎಲ್ಲಿ ಓದ್ತೇವೆ? ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನ ಓದ್ತೇವೆ. 9ನೇ ವಚನದಲ್ಲಿ ಅದನ್ನ ಓದ್ತೇವೆ. 1:9 ಓದ್ತೇವೆ. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಅದನ್ನ ಸ್ಪಷ್ಟವಾಗಿ ಓದ್ತೇವೆ. ಆ ಮನಸ್ಸು ಎಲ್ಲರಿಗೆ ಬರುವುದಿಲ್ಲ. ಯಾಕೆ ಅಂದ್ರೆ ಅವರು ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟ, ಅಂದ್ರೆ ದೇವರ ಚಿತ್ತವಿಲ್ಲ ಅವರಿಗೆ. ಆದ್ರೂ ಕೂಡ ಅವಕಾಶವಿದೆ ಅವರಿಗೆ. ಅವರು ನಮ್ಮನ್ನ ನೋಡಿ ಅವರು ಪಶ್ಚಾತ್ತಾಪ ಪಟ್ಟು ಬರುವುದಾದ್ರೆ ಎಂದಿಗೂ ದೇವರು ತಳ್ಳು ಬಿಡುವುದಿಲ್ಲ ಎಂಬುದಾಗಿ ನಾನು ಅದನ್ನ ಹೇಳಿದ್ದೆ. ಯಾಕಂದ್ರೆ ಈ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು, ದೇವರು ಎಲ್ಲರನ್ನು ಪ್ರೀತಿಸಿ ತನ್ನ ಮಗನನ್ನ ಕೊಟ್ಟನು. ಹಾಗಾಗಿ ರಕ್ಷಣೆ ಎಲ್ಲರಿಗೂ ಉಂಟು, ಅವಕಾಶ ಉಂಟು, ಆದ್ರೆ ಅವರು ಬರುವುದಿಲ್ಲ. ಆದ್ರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ? ಅವನಿಗೆ ದರ್ಶನ ಕೊಟ್ಟು ಅಂತ ಹೇಳಿದ್ರೆ, ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕಾದ ಅನೇಕ ಕ್ರೈಸ್ತರು, ಅಂದ್ರೆ ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟಂತ ಅನೇಕ ಕ್ರೈಸ್ತ ವಿಶ್ವಾಸಿಗಳು ಹಲವಾರು ಶೋಧನೆಗಳು, ಹಿಂಸೆಗಳು ಅವಾಗಿದ್ದಾಗ ಅದರಿಂದ ಅವರು ಹೆದರಿ ಅವರು ಈ ಕೃಪೆಯ ಆ ಶಿಲುಬೆಯ ಕಡೆ ಇದ್ದಂತ ಆ ದೃಷ್ಟಿಯನ್ನ ಸಂಪೂರ್ಣವಾಗಿ ಮುಚ್ಚುವಂತ ಪರಿಸ್ಥಿತಿಗೆ ಅವರು ಬಂದಿದ್ರು. ಯಾಕಂದ್ರೆ ಅವ್ರ ಧೈರ್ಯ ಪಡಿಸೋರು ಯಾರು ಇರ್ಲಿಲ್ಲ, ಅವರು ಅನ್ಯರಾಗಿದ್ರು, ಅವ್ರ ಕೇಳೋರು ಯಾರು ಇರ್ಲಿಲ್ಲ. ಅಂತ ಕ್ರೈಸ್ತರು ನಾವು ಇಲ್ಲಿ ಎಷ್ಟೋ ಜನ ಇದ್ದೇವೆ. ನಾವು ಎಷ್ಟೋ ಶೋಧನೆಯಲ್ಲಿ, ಮನೆಗಳಲ್ಲಿ ಶೋಧನೆ ಉಂಟು. ನೀನೊಬ್ಬ ಎಂತದ್ದು ಪ್ರಾರ್ಥನೆ ಮಾಡೋದು, ನೀನ್ ಏನ್ ಮಾಡ್ತೀಯ ಅಂತೇಳಿ ಮನೆಗಳಲ್ಲೂ ಕೂಡ ಶೋಧನೆ ಉಂಟು. ಇದೆಲ್ಲವೂ ವಾಯುಮಂಡಲದಲ್ಲಿ ಅಧಿಕಾರ ಕ್ರಿಯೆಗಳು. ಹಾಗಾಗಿ ಆ ಶೋಧನೆಗಳಿಂದ ನೀನು ಹೋಗಿ ಅವರ ಕಣ್ಣನ್ನ ತೆರೆಸಿ, ಹೆದರಬೇಡ್ರಿ, ದೇವರು ನಿಮಗಾಗಿ ಇದ್ದಾನೆ ಎಂಬುದನ್ನ ತಿಳಿಸಿರಿ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆ ಎಂಬುದನ್ನ ತಿಳಿಸು ಅಂತ ಹೇಳಿ ಆ ಪೌಲನಿಗೆ, ಸೌಲನನ್ನ ಪೌಲನಾಗಿ ಮಾಡಿದಂತ ಕರ್ತನು ಅವನಿಗೆ ಹೇಳುವುದನ್ನ ಈ ವಾಕ್ಯವು ನಮಗೆ ತಿಳಿಸ್ತದೆ. ಅಂದ್ರೆ ಸೈತಾನನ ಶೋಧನೆ ಇರುವಂತ ಸಂದರ್ಭದಲ್ಲಿ ನಮ್ಮ ಬಳಿಗೆ ದೇವರ ಸೇವಕರನ್ನ ಕರ್ತನೇ ಕಳಿಸಿಕೊಡ್ತಾನೆ. ಅಷ್ಟು ಸುಲಭ ಅಲ್ಲ. ನೀವೆಲ್ಲ ಇಷ್ಟು ಸೇರಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಮೌನವಾಗಿ ನೀವು ಕೂತು ಇದನ್ನೆಲ್ಲ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ದೇವರ ಕಾರ್ಯವೇ ಹೊರತು, ದೇವರ ಚಿತ್ತವೇ ಹೊರತು ಮತ್ತೊಂದಲ್ಲ. ಒಬ್ಬ ಪುರುಷ ಇರಬಹುದು, ಒಬ್ಬ ಸ್ತ್ರೀ ಇರಬಹುದು. ಅನೇಕ ಪುರುಷರನ್ನ, ಸ್ತ್ರೀಯರ ಬಗ್ಗೆ ನಾವು ಪತ್ರಿಕೆಗಳಲ್ಲಿ ಓದ್ತೇವೆ. ಲಿಡಿಯಾ ಅವಳು
ಅನ್ನೋ ಅನೇಕ ಅಕ್ವಿಲನು, ಪ್ರಿಸ್ಕಿಲನು ಇವ್ರ ಹಿಸ್ಟ್ರಿಗಳನ್ನ ಯಾಕೆ ದೇವರು ಬರೆಸಿದಾನೆ ಅಂತ ಹೇಳಿದರೆ, ಅಂತವರು ಎಷ್ಟೋ ಜನರು ಇವತ್ತು ಇದ್ದಾರೆ ನಮ್ಮ ಲೋಕದಲ್ಲಿ, ಸಭೆಗಳಲ್ಲಿ ಇದ್ದಾರೆ. ಅವರು ಒಂದು ಕಾರ್ಯವನ್ನು ಮಾಡುವಾಗ ಕೆಲವರು ಅಡ್ಡಿಪಡಿಸುವುದುಂಟು, ಸಭೆಗಳಲ್ಲೇ ಅಡ್ಡಿಪಡಿಸ್ತಾರೆ. ಇದೇನಪ್ಪ ಯಾಕೆ ಮಾಡ್ತೀಯ, ಇದೇನ್ ಅವಶ್ಯಕತೆ ಇಲ್ಲ, ನೀನ್ ಯಾಕೆ ಕೈ ಹಾಕಿದ್ಯಾ, ನೀನ್ ಮಾಡ್ಬೇಡ, ಹೋಗ್ಬೇಡ, ಮಾಡ್ಬೇಡ, ನೀನ್ ಸರಿ ಇಲ್ಲ. ಮತ್ತೆ ಅಲ್ಲೆಲ್ಲಾರ ಹೋಗೋದು, ಅಲ್ಲಿ ಅವನು ಬಂದ್ರೆ ಹಂಗಾಗತ್ತೆ ಹಿಂಗಾಗತ್ತೆ, ಅವ್ರನ್ನೆಲ್ಲ ಸೇರಿಸ್ಬೇಡಿ ಅಂತ ಕೆಟ್ಟೆಸ್ರು ಕೊಡಿ ಇವೆಲ್ಲ ಮಾಡ್ತಾರಲ್ಲ, ಅವ್ರು ತಿಳ್ಕೊಳ್ಬೇಕು ಆ ವ್ಯಕ್ತಿ ಆ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಹಿಂದೆ ಕರ್ತನಿದ್ದಾನೆ ಎಂಬುದನ್ನ ನಾವು ಮರೆಯಬಾರದು. ಕರ್ತನ ಚಿತ್ತವಿಲ್ಲದೆ, ಕರ್ತನ ಸಹಾಯವಿಲ್ಲದೆ ಸೈಮನ್ ಅವರು ಕೂಡ ಈ ಝೂಮ್ ಮೀಟಿಂಗ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ದ ಕ್ರೆಡಿಟ್ಸ್, ಅದಕ್ಕೆ ಬರಂತ ಮಹಿಮೆ ಅದು ಕರ್ತನಿಗೆ ಸಲ್ತದೆ. ಆ ಪ್ರೀತಿಯ ಸುವರ ನಡೆಸುವಂತವರಿಗೆ ಅದು ಸಲ್ತದೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ಸಲ್ಲಿಸ್ತವೆ. ಈ ಒಂದು ಗಲಿಬಿಲಿಯನ್ನ ಅವನು ಸೈತಾನನು ನಮ್ಮಲ್ಲಿ ತಂದಿಡುವನಾಗಿದ್ದಾನೆ. ಈಗ ನಾವು ನೋಡಿದ ಈ ವಾಕ್ಯಗಳಲ್ಲಿ ನಾವು ತಿಳಿದುಕೊಳ್ಳುವಂತ ಮುಖ್ಯವಾದ ವಿಷಯವೇನಂತ ಹೇಳಿದ್ರೆ, ಸುವಾರ್ತೆಗೆ ಅವನು ಅಡ್ಡಿಪಡಿಸ್ತಾನೆ ಎಂಬುದನ್ನ ನಾನು ನಿಮಗೆ ಇಷ್ಟೊತ್ತವರೆಗೂ ಹೇಳೋ ವಿಚಾರದಲ್ಲಿ ತಿಳಿಸಿದ್ದೇನೆ. ಯಾವ ರೀತಿ ಅಡ್ಡಿಪಡಿಸ್ತಾನೆ? ಅನ್ಯರು ಯಾರು ಸುವಾರ್ತೆ ಕೇಳಬಾರದು. ನೋಡಿಬೇಕಾದ್ರೆ ಅನ್ಯರೆಲ್ಲರನ್ನು ಅವರು ಬೇರೆ ಕಡೆಗೆ ಟರ್ನ್ ಮಾಡ್ತಾ ಇದ್ದಾರೆ. ಸತ್ಯವನ್ನ ಕೇಳಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸುಳ್ಳು ಕೇಳಲಿಕ್ಕೆ ಅವರು ಕಿವಿಗಳುಳ್ಳವರಾಗಿದ್ದಾರೆ. ಕೆಟ್ಟದನ್ನ ನೋಡೋದಕ್ಕೆ ಅವರ ಕಣ್ಣುಗಳು ಬಹಳ ಶಾರ್ಪ್ ಆಗಿ ಕೆಲಸ ಮಾಡ್ತಾ ಇದೆ. ಆದರೆ ಕಿವಿಗಳು, ಕಣ್ಣುಗಳು ಇವೆಲ್ಲವೂ ಇಡೀ ದೇಹವನ್ನ ಆತ್ಮಸಹಿತವಾಗಿ ಒಂದು ದೊಡ್ಡ ಪ್ರಪಾತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಎಂಬ ಎಚ್ಚರವೇ ಅವರಿಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸುವಾರ್ತೆ ಅವರ ಕಿವಿಯೊಳಗೆ ಹೋಗದ ಹಾಗೆ ಸೈತಾನನು ಅನೇಕ ವಿಧವಾದಂತಹ ಆಕರ್ಷಣೆಗಳ ಮೂಲಕ, ಬೋಧನೆಗಳ ಮೂಲಕ, ಕೆಟ್ಟ ಬೋಧನೆಗಳ ಮೂಲಕ, ಸುಳ್ಳು ಬೋಧಕರ ಮೂಲಕ ಅವರನ್ನ ಬಂದ್ ಮಾಡಿರ್ತಾನೆ. ಅದನ್ನೇ ಹೇಳೋದು, ನಂಬಿಕೆ ಇಡದಂತೆ ಅವರು ಸುವಾರ್ತೆ ಎಂಬ ಬೀಜವನ್ನ ಅವರ ಹೃದಯದಿಂದ ತೆಗೆದು ಬಿಡ್ತಾನೆ ಎಂಬುದಾಗಿ ನಾವು ಮತ್ತಾಯನ ಸುವಾರ್ತೆ ಆ ಬೀಜಗಳ ಒಂದು ಇದರಲ್ಲಿ ನಾವು ಅದನ್ನ ಓದ್ತೇವೆ. ಅದಕ್ಕೆ ಅಷ್ಟೇ ಅಲ್ಲ, ಸುವಾರ್ತೆ ಹೇಳಕ್ಕೆ ಬಿಡೋದಿಲ್ಲ ಅವನು. ನೀವು ಸುವಾರ್ತೆನ ಹೇಳ್ಕೊಂಡು ಎಲ್ಲಾರು ಹೋದ್ರೆ, ನಾವು ಒಬ್ರೋ ಇಬ್ರೋ ಹೋದ್ರೆ ಅವ್ರು 25 ಜನ ಬರ್ತಾರೆ, ಹೇಳ್ಬೇಡಿ ನೀವು ಅಂತ ಹೇಳ್ಬಿಟ್ಟು ಬಂದು. ಅಷ್ಟೇ ಅಲ್ಲ, ಇನ್ನು ಏನೆಲ್ಲ ಮಾಡ್ಬೇಕು. ಎಷ್ಟೋ ಜನ ಜೈಲಿದ್ದಾರೆ ಇಷ್ಟು ಸತ್ಯವನ್ನ ಹೇಳಲಿಕ್ಕೆ ಹೋಗಿ, ಆ ಸತ್ಯವನ್ನ ಹೇಳಲಿಕ್ಕೆ ಬಿಡದೇನೆ ಅವರು ನೇರವಾಗಿ ಹೇಳಕ್ಕೆ ಹೋಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ, ಕೋರ್ಟ್ ನಲ್ಲಿ ಇದ್ದಾರೆ. ಆಮೇಲೆ ಸಭೆಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾನೆ ಅಂದ್ರೆ, ಸುವಾರ್ತೆಯನ್ನ ಯಾಕೆ ಕೇಳ್ಬೇಕು, ನಾವು ಯಾಕೆ ಬೇಕು, ನಾವು ರಕ್ಷಣೆ ಒಂದೇ ಆಯ್ತಪ್ಪ, ನಮ್ಗೆ ಸುವಾರ್ತೆ ಬೇಡ ಎಂಬ ಮನಸ್ಸನ್ನ ಅವ್ರಿಗೆ ಕ್ರಿಯೇಟ್ ಮಾಡ್ತಾನೆ. ಆಮೇಲೆ ಸುವಾರ್ತೆ ಕೇಳುವುದರಲ್ಲಿ ಭಕ್ತರು ಸುವಾರ್ತೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ತಾತ್ಸಾರ ಮನೋಭಾವನೆ, ನಾನು ಎಷ್ಟೋ ಸಭೆಗಳಲ್ಲಿ ನೋಡಿದ್ದೇನೆ, ಅವರ ಗಮನವೇ ಬೇರೆ ಎಲ್ಲ ಇರ್ತದೆ. ನಾವು ಮಾತಾಡೋದು ಅವ್ರ ಕಿವಿಗೆ ಹೋಗ್ತದೋ ಇಲ್ವೋ ಗೊತ್ತಿಲ್ಲ. ಅವರ ಒಂದು ನಿದ್ರೆ ಕಣ್ಣುಗಳು ಕಾಣ್ತದೆ. ನಮ್ಗೆ ತಾತ್ಸಾರ ಮನೋಭಾವನೆ ಅವರಲ್ಲಿ ಬೆಳೀತದೆ. ಸಭೆಗಳಲ್ಲಿ ಭಕ್ತರು ಸುವಾರ್ತೆ ಹೇಳುವಾಗ ಎಷ್ಟೋ ಜನ ವಿಶ್ವಾಸಿಗಳು ಸುವಾರ್ತೆ ಕೂಟ ಮುಗಿದ ನಂತರ ಆರಾಧನೆ ಕೂಟಕ್ಕೆ ಬರ್ತಾರೆ. ಸುವಾರ್ತೆ ನಮ್ಗೆ ಬೇಡ, ಸುವಾರ್ತೆ ಕೇಳಿ ಆಯ್ತು, ನಾವು ರಕ್ಷಣೆ ಹೊಂದಿ ಆಯ್ತು, ಅದನ್ನೇ ಯಾರೋ ಒಬ್ರು ಹೇಳಿದ್ನ ಹೇಳೋ ಕಿಸ್ಬಾಯಿದಾಸ ಅಂತ, ಅದನ್ನೇನ್ ಕೇಳ್ತೀರಿ, ನಮ್ಗೆ ಬೋಧನೆ ಬೇಕು ಎಂಬುದಾಗಿ. ಖಂಡಿತ ತಪ್ಪು. ಆ ಸುವಾರ್ತೆ ನನಗೆ ಬೇಡ ಅಂತ ಹೇಳೋ ಬಾಯಿ, ಆ ನಾಲಿಗೆಯನ್ನ ಆಪರೇಟ್ ಮಾಡ್ತಿರೋನು ಸೈತಾನ್ ಎಂಬುದನ್ನ ನಾವು ಮರೆಯಬಾರದು. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಸುವಾರ್ತೆ ಹೇಳುವಾಗ ಸಭೆಯಲ್ಲಿ ಆಲಸ್ಯವಾಗಿ ವರ್ತಿಸುವುದನ್ನ ನಾನು ನಿಮಗೆ ತಿಳಿಸ್ತೆ. ಸುವಾರ್ತೆ ದೇವರ ಮಕ್ಕಳು ಸಭೆಗೆ ಸೇರುವಾಗ ತಾನು ಅವರಿಂದ ಪ್ರತ್ಯೇಕಿಸಿಕೊಂಡು ಬೇರೆ ಲೋಕದ ಇಚ್ಛೆಗಳ ಕಡೆಗೆ ಹೋಗ್ತಾರೆ. ಆ ಸಭೆ ನಡೆಯುವಂತಹ ಸಂದರ್ಭದಲ್ಲಿ, ಭಾನುವಾರ ಸಭೆ ನಡೆಯುವಂತಹ ಸಂದರ್ಭಗಳಲ್ಲಿ, ಗುರುವಾರವೋ ಬುಧವಾರವೋ ಅವರು ಸಭಾ ನಿಯಮದ ಪ್ರಕಾರ ಸೇರುವಂತಹ ಸಂದರ್ಭಗಳಲ್ಲಿ ಅವರು ಎಷ್ಟೋ ಜನರು ಆ ಸಭೆಯನ್ನ ಬೇರೆ ದಿಕ್ಕೆ ಮೀಸಲಿಡ್ತಾರೆ. ಎಷ್ಟೋ ಜನರು ಮೀಸಲಿಡಿ ಅವ್ರಿಗೆ ಸಮಯ ಇದಿರೋ ಅವ್ರು ಟಿವಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಮೊಬೈಲ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಯಾವ್ಯಾವ್ದು ಕೆಲಸಕ್ಕೆ ಬಾರದ ವಿಷಯಗಳನ್ನ ಚರ್ಚಿಸೋದಕ್ಕೆ ಇಷ್ಟಪಡ್ತಾರೆ. ಗಂಟಾನುಗಟ್ಲೆ ಕೂತ್ಕೊಂಡ್ರೆ ಅವ್ರಿಗೆ ಮೈಕೈ ನೋವು ಬರುವುದಿಲ್ಲ. ಎಷ್ಟೇ ಹೊತ್ತು ಮಾತಾಡಿದ್ರೆ ಅವ್ರಿಗೆ ಯಾವ ಸುಸ್ತು ಆಗುವುದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಲೋಕದ ಇಚ್ಛೆಗಳ ಕಡೆಗೆ ಅವರು ಮನಸ್ಸು ಮಾಡುವವರಾಗಿರುತ್ತಾರೆ. ಇವುಗಳು ಕೂಡ ಆ ಆ ಆ ಆ ಸೈತಾನನ
ಕಾರ್ಯವೇ ಆಗಿದೆ ಎಂಬುದನ್ನ ಮನದಟ್ಟು ಮಾಡಿಕೊಳ್ಳಬೇಕು. ಸಭೆಗಳಲ್ಲಿ ತೀಕ್ಷ್ಣವಾದಂತ ಮತ್ಸರ, ಇದು ಸುವಾರ್ತೆ ಕೇಳದಂತೆ ಮಾಡುವಂತಹ ಮತ್ತೊಂದು ಮುಖ್ಯವಾದಂತಹ ಅಸ್ತ್ರವನ್ನು ಉಪಯೋಗಿಸುವಂತ ತೀಕ್ಷ್ಣವಾದಂತ ಮತ್ಸರ, ಪಕ್ಷಭೇದ ಹೃದಯದಲ್ಲಿ ಇಟ್ಟುಕೊಳ್ಳುವುದು. ಇವೆಲ್ಲವೂ ಮನುಷ್ಯನಲ್ಲಿರುವ ದೆವ್ವಗಳ ಗುಣವೇ. ಏನ್ ದೆವ್ವಗಳು ಬಂದು ಸೈತಾನ್ ಬಂದು ನಮ್ಮನ್ನ ಇನ್ಸ್ಟಿಗೇಟ್ ಮಾಡ್ಬೇಕಾಗಿಲ್ಲ. ಇವೆಲ್ಲವೂ ಆಟೋಮೆಟಿಕ್ ಆಗಿ ನಮ್ಮ ಹೃದಯದಿಂದ ಹೊರಡುವಂತದ್ದೇ ಹೃದಯದಿಂದ ಹೊರಡುವಂತ ಆಲೋಚನೆಗಳು, ಆ ಕ್ಯಾರೆಕ್ಟರ್ಗಳು, ನಾವು ಅನುಸರಿಸುವಂತ ಗುಣ ನಡತೆಗಳಿವಾಗಿದೆ. ನಾವು ಯಾಕೋಬ 3:15 ನಾವು ಓದುವಾಗ ಆ ದೈಹಿಕ ಇಚ್ಛೆಗಳು ಇವೆಲ್ಲ ಎಂಬುದಾಗಿ ತಿಳಿಸ್ತಾನೆ. ಅವೆಲ್ಲವೂ ದೆವ್ವಗಳ ಗುಣವೇ ಎಂಬುದಾಗಿ ನಮಗೆ ಯಾಕೋಬನು ಬರೀತಾನೆ. ಇವೆಲ್ಲಗಳ ಉದ್ದೇಶವನ್ನ ಏನು ಅಂತ ಹೇಳಿದರೆ, ಅದು ಸುವಾರ್ತೆಯನ್ನ, ದೇವರ ವಾಕ್ಯವನ್ನ ಕೇಳದಂತೆ ಅಡ್ಡಿಪಡಿಸುವುದೇ ಆತನ ಮುಖ್ಯ ಉದ್ದೇಶವಾಗಿ ಈ ವಾಕ್ಯಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಆದರೆ ಈ ಕೆಟ್ಟ ಕಾರ್ಯಗಳಿಗೆ ಯಾರು ಜವಾಬ್ದಾರಿ? ಸೈತಾನನು ಜವಾಬ್ದಾರಿಯಲ್ಲ, ಅವನ ದೂತರು ಜವಾಬ್ದಾರರಲ್ಲ, ಪವಿತ್ರಾತ್ಮನು ಜವಾಬ್ದಾರನಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಜವಾಬ್ದಾರನಲ್ಲ, ಅದಕ್ಕೆ ಸಭೆಯ ಹಿರಿಯರು ಜವಾಬ್ದಾರಲ್ಲ, ಅವರ ತಂದೆ ತಾಯಿಗಳು ಜವಾಬ್ದಾರರಲ್ಲ, ಇಲ್ಲ ಅವರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಜವಾಬ್ದಾರರಲ್ಲ, ಯಾರೂ ಜವಾಬ್ದಾರಲ್ಲ. ಈ ಅವಗುಣಗಳನ್ನ ಯಾರು ಅನುಸರಿಸುತ್ತಿದ್ದಾಳೋ ಅವಳೇ ಅದಕ್ಕೆ ಜವಾಬ್ದಾರಿ, ಅವನೇ ಅದಕ್ಕೆ ಜವಾಬ್ದಾರಿ. ಅವರು ಕರ್ತನ ಮುಂದೆ, ನ್ಯಾಯಾಸನದ ಮುಂದೆ ನಿಂತು ಉತ್ತರ ಕೊಡುವುದಕ್ಕೆ ಆತನೊಬ್ಬನೇ ಹೋಗ್ತಾನೆ ಹೊರತು ಆತನೊಂದಿಗೆ ಯಾರೂ ಕೂಡ ಬರುವುದಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಮ್ಮನ್ನ ನಿಲ್ಲಿಸುವುದಕ್ಕೋಸ್ಕರ ಸೈತಾನು ತೆಗೆದುಕೊಳ್ಳತಕ್ಕಂತ ಮಹತ್ತರವಾದಂತ ಯೋಜನೆ. ಆದರೆ ಕರ್ತನು ಅವರನ್ನ ಏನಂತ ಕರೀತಾನೆ ಅಂತ ಹೇಳಿದ್ರೆ, ಫಲಹೀನ ವಿಶ್ವಾಸಿಗಳು ಎಂಬುದಾಗಿ. ಅವರು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀವು ಹೋದ್ರಿ ಆ ಕೊನೆಯ ಸಭೆಯ ವಾಕ್ಯ, ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಕುಡಿಲಿಕ್ಕೂ ಆಗುದಿಲ್ಲ, ನುಂಗ್ಲಿಕ್ಕೂ ಆಗುದಿಲ್ಲ, ಅದನ್ನು ಉಗಿದು ಬಿಡೋಕ್ಕೂ ಆಗುದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂದ್ರೆ ಅವ್ರಿಗೆ ರಕ್ಷಣೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸುವಾಗ ಅವರು ದೇವರ ಮುಂದೆ ಹೋಗಿ ನಿಲ್ಲುವುದಿಲ್ಲ, ಅವರು ಆ ಯಾತನೆಯ ಸ್ಥಳಕ್ಕೆ ಹೋಗಿ ನಿಲ್ಲುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತೆ. ಮತ್ತೆ ಸೈತಾನನ ಆಳ್ವಿಕೆಯಲ್ಲಿ ಅವರಿದ್ದಾರೆ ಎಂಬುದನ್ನ ದೇವರು ನಮಗೆ ಈ ವಾಕ್ಯಗಳನ್ನ ತಿಳಿಸ್ತಾನೆ. ಮತ್ತೆ ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿ ನಾನು ಇವತ್ತಿನ ವಾಕ್ಯ ಇದನ್ನ ನಾನು ನಿಲ್ಲಿಸ್ತೇನೆ. ನಾವು ಈ ಮನುಷ್ಯರಿಗೆ ಈ ಸುವಾರ್ತೆ ಕೇಳದಂತೆ, ದೇವರ ವಾಕ್ಯವನ್ನು ಕೇಳದಂತೆ, ರಕ್ಷಣೆ ಹೊಂದದಂತೆ, ದೇವರಿಗಾಗಿ ತಮ್ಮ ಸಮಯಗಳನ್ನ ಮೀಸಲಿಡದಂತೆ, ಈ ತೀಕ್ಷ್ಣವಾದಂತ ದ್ವೇಷವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡುವಂತ ಅನೇಕ ದೆವ್ವದ ಗುಣಗಳನ್ನ ನಾವು ಎಲ್ಲಿ ಓದ್ತೇವೆ? ಗಲಾತ್ಯದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19 ಮತ್ತು 20ನೇ ವಚನದಲ್ಲಿ ನಾವು ಓದ್ತೇವೆ. ಅದು ಏನು? ಈ ಲೋಕದ ಆಕರ್ಷಣೆಗಳ ಬಗ್ಗೆ ಅದು ಚೆನ್ನಾಗಿ ಬರೆಯಲ್ಪಟ್ಟಿದೆ. ನಾವು ನೋಡುವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಜಾರತ್ವ, ಬಂಡುತನ ಅಂದ್ರೆ ಉಪ್ಪಿಕೊಂಡು ನಡೆಯೋದು, ದುರಾಂಕಾರವಾಗಿ ನಡೆಯೋದು. ಹಿರಿಯರ್ ಸಿಕ್ಬಿಟ್ರೆ ಮಾತಾಡ್ಬೇಕಾರೆ ಅವ್ನು ನಮಸ್ಕಾರ ಮಾಡಲ್ಲ, ಹಿರಿಯರ್ ಸಿಕ್ಕರೆ ಪ್ರೀತಿಯಿಂದ ಮಾತಾಡಲ್ಲ, ಚರ್ಚ್ನಲ್ಲಿ ಕೂತ್ಕೊಂಡ್ರೆ ಏನೋ ಮಹಾರಾಜ ಬಂದಂಗ್ ಬರೋದು. ಇವೆಲ್ಲ ದುರಹಂಕಾರಗಳು. ಇದನ್ನೇ ಬಂಡುತನ, ಸೊಕ್ಕಿನ ನಡತೆ ಎಂಬುದಾಗಿ ಅದನ್ನು ಹೇಳ್ತಾನೆ. ಅದರ ಜೊತೆ ಅದು ನಾಚಿಕೆಗೇಡತನ ಎಂಬುದಾಗಿ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಅದನ್ನ ಬರೀತಾರೆ. ಇದರ ಜೊತೆಗೆ ವಿಗ್ರಹ ಆರಾಧನೆ, ವಿಗ್ರಹವನ್ನೇ ಇದೇ ದೇವರು ಎಂಬುದಾಗಿ ಒಂದು ರೂಪವನ್ನ ಮಾಡಿಕೊಳ್ಳುವುದು, ದೇವರಲ್ಲದ ರೂಪವನ್ನ ಮಾಡಿಕೊಂಡು ಅದನ್ನ ಪೂಜಿಸುವಂಥದ್ದು, ಇಲ್ಲವೇ ಆರಾಧನೆ ಮಾಡುವಂಥದ್ದು, ಮಾಟ ಮಾಡುವಂಥದ್ದು. ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಮಾಟ ಮಂತ್ರದಲ್ಲಿ ಇವತ್ತಿದ್ದಾರೆ. ಅವರ ಹೊಟ್ಟೆ ಸೊಂಟದಲ್ಲೋ ಕತ್ತಿನಲ್ಲೋ ಯಾವುದೋ ಒಂದು ತಾಯ್ತೆಗಳನ್ನು ಕಟ್ಟುವುದನ್ನ ನಾನು ಗಮನಿಸಿದ್ದೇನೆ. ಅದು ಉಂಟು. ಎಷ್ಟೋ ಕ್ರೈಸ್ತ ಕುಟುಂಬಗಳಿಗೆ ಮಾಟಗಾರರು ನುಗ್ಗಿ ಎಲ್ಲ ರೀತಿಯ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ. ಇದ್ರ ಜೊತೆಗೆ ಹಗೆತನ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗುದಿಲ್ಲ. ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ, ಚರ್ಚ್ ಬಿಟ್ಟು ಕೂಡ್ಲೆ
ನಾವು ಒಬ್ಬರಿಗೊಬ್ಬರು ಮಾತಾಡುವುದಿಲ್ಲ. ಪಾಪ ಹಿರಿಯರು ಎಲ್ಲರೂ ಒಂದು 10 ನಿಮಿಷ ಇವರೆಲ್ಲ ಕುಂತು ನಿಂತು ಮಾತಾಡಿ ಒಬ್ರಿಗೊಬ್ರು ಕಷ್ಟ ಸುಖ ಶೇರ್ ಮಾಡಿ ಒಂದು ಅನ್ಯೋನ್ಯತೆ ನಮ್ಮ ಸಭೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ಲಿ ಅಂತ ಹೇಳಿ ಟೀ ಬಿಸ್ಕೆಟ್ ನನ್ನು ಕೂಡ ಕಾಣಿಕೆ ದುಡ್ಡಿನಲ್ಲಿ ಮಾಡುವುದನ್ನ ನಮ್ಮ ಸಭೆಗಳಲ್ಲಿ ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೇನೆ. ಆದ್ರೆ ಅವರು ಟೀ ಬಿಸ್ಕೆಟ್ ಕುಡಿಯೋದ್ರಲ್ಲೂ ಪಾರ್ಟಿ ಮಾಡ್ತಾರೆ. ನಾನು ಮುಟ್ಟೋದಿಲ್ಲ ಅನ್ನೋದು ಒಂದು ಪಾರ್ಟಿ, ನಾನು ತಿಂತೀನಿ ಅನ್ನೋದು ಒಂದು ಪಾರ್ಟಿ. ಇನ್ನೊಬ್ಬ ಟೀ ಆಯ್ತು ಬಿಸ್ಕೆಟ್ ಆಯ್ತು ಇವನ್ ಕಟ್ಕೊಂಡು ನನಗೇನು. ಅಟ್ಲೀಸ್ಟ್ ಆ ಟೀ ಹಾಕಿ ಕೊಡುವಂತ ಸಹೋದರನಿಗೆ, ಆ ಬಿಸ್ಕೆಟ್ ಕೊಡುವ ಸಹೋದರನಿಗೆ ಥ್ಯಾಂಕ್ ಯು ಬ್ರದರ್, ಗಾಡ್ ಬ್ಲೆಸ್ ಯು ಅಂತ ಹೇಳುವಂತ ಸಾವಧಾನ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದನ್ನೇ ಭಿನ್ನಮತ, ಕಕ್ಷಭೇದ, ಸಿಟ್ಟು, ಮತ್ಸರ ಎಂಬುದಾಗಿ ಕರೀತಾನೆ ದೇವರು. ಆ ಈ 14 ಗುಣಗಳ ಒಂದು ವಿವರಣೆಯನ್ನ ಕೊಟ್ರೆ ಬಹಳ ಉನ್ನತವಾಗಿದೆ ಅದು. ನಮ್ಮಲ್ಲಿ ನಾವು ಭಯಂಕರವಾದಂತ ಕಷ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಗುಣಗಳು ಅದು ನಮ್ಮಲ್ಲಿ ಇದೆ, ಅದರ ಅನುಭವಗಳು ಎಲ್ಲ ಪ್ರತಿಯೊಬ್ಬರಿಗೂ ಇದೆ. ಯಾರೇನು ಇಲ್ಲದೆ ಇರೋರು ಯಾರಿಲ್ಲ. ಆದರೆ ಮುಂದೆ ಇದೆ, ಮುಂದೆ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 17ರಲ್ಲಿ ಬರೀತಾನೆ ಏನ್ ಮಾಡ್ಬೇಕೆಂಬುದಾಗಿ. ಮತ್ತೆ ಇದ್ರ ಜೊತೆಯಲ್ಲಿ ಇರ್ತಕ್ಕಂಥ 13ನೇ ಗುಣ ಕುಡಿಕತನ. ಕುಡಿಬೇಕು, ಎಲ್ಲ ಮದ್ಯಪಾನ ಮಾಡ್ಬೇಕು. ಬೆಳಿಗ್ಗೆ ಸಂಡೆ ಬಂದು ರೊಟ್ಟಿ ದ್ರಾಕ್ಷರಸವನ್ನ ಮುಟ್ಟಿ ರಾತ್ರಿ ಹೋಗಿ ಮನೆಯಲ್ಲಿ ಅಥವಾ ಬಾರ್ನಲ್ಲೋ ಹೆಂಡ ಶರಾಬು ಬ್ರಾಂದಿಗಳನ್ನ ಕುಡಿಬೇಕು. ಕುಡುಕತನ ದೇವರು ವಾಕ್ಯ ಸುಮ್ಮನೆ ಬರೆಸಿಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಸಿರ್ತಕ್ಕಂಥದ್ದು. ದುಂದೌತನ ನಮಗೆ ಸಂಡೆ ಆದ್ರೆ ಅನೇಕ ರೀತಿಯ ಡಿಶಸ್ಗಳು ರೆಡಿ ಆಗ್ಬೇಕು ಮನೆಯಲ್ಲಿ. ಅದೇ ಸಂಡೆ ಸೆಲೆಬ್ರೇಷನ್. ವಾಟ್ ಇಸ್ ದ ಸೆಲೆಬ್ರೇಷನ್? ವಾಟ್ ವಿ ಆರ್ ಡೂಯಿಂಗ್ ಇನ್ ದ ಚರ್ಚ್. ಅದು ಮೇನ್ ಅಲ್ಲ, ಅದೆಲ್ಲ ಬಿಟ್ಟ ಅದೆಲ್ಲ ಯಾರೋ ಮಾಡ್ತಾರೆ. ಹೋದ್ಮೇಲೆ ರೊಟ್ಟಿ ದ್ರಾಕ್ಷರಸ ಕೊಡ್ತಾರೆ. ಪ್ರಾರ್ಥನೆ ಮಾಡುವಾಗ ಎಲ್ಲಿದ್ರೆ ಏನಂತೆ ಲಾಸ್ಟ್ ಅಲ್ಲಿ ಆಮೇಲೆ ಅಂದ್ರೆ ಆಯ್ತು, ಆಮೇಲೆ ಎದ್ದಿ ಕಡೆ ಬಂದ್ರೆ ಆಯ್ತು. ಆದ್ರೆ ಮಧ್ಯಾಹ್ನದ ಊಟ, ಸಾಯಂಕಾಲದ ಊಟ, ಒಳ್ಳೆಯ ಊಟಗಳು ಬೇಕು ನಮ್ಗೆ. ಅದರಿಂದ ವೆರೈಟಿ ಎಲ್ಲ ಮಾಡಿ ಚೆನ್ನಾಗಿ ತಿಂದು ಒಂದು ಪ್ರಾರ್ಥನೆಯನ್ನ ಮಾಡಬೇಕು. ಇದು ದುಂದೌತನ. ಅನೇಕ ದುಂದೌತನ ನೋಡಿದ್ದೀರಾ? ನಮ್ಮ ಅನೇಕ ರಾಜಕಾರಣಿಗಳು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಇಂದಿನ ಚೀಫ್ ಮಿನಿಸ್ಟರ್ ಕೂಡ ಅದನ್ನ ಚೆನ್ನಾಗಿ ಮಾತಾಡಿದ್ದಾರೆ. ಒಂದಿಷ್ಟು ತಿಂದು ಬಿಟ್ಬಿಡುವಂಥದ್ದು ದುಂದೌತನ. ಒಂದು ಊಟಕ್ಕೆ ಎಷ್ಟು ಬೆಲೆ? 2,500, 3,000 ಒಂದು ಪ್ಲೇಟಿಗೆ ಊಟ. ನಮಗಿಲ್ಲ 2,500 ರೂಪಾಯಿ. ನನಗೆ ನನ್ನ ಮಟ್ಟಕ್ಕೆ ಇವತ್ತು ಇದ್ದು ಹೇಳ್ಬೇಕು ಅಂದ್ರೆ 2,000 ರೂಪಾಯಿ ಇದ್ರೆ ನಾವು ಇಡೀ ಕುಟುಂಬ ನಾವು 1 ವಾರ ಜೀವನವನ್ನ ಸಂತೋಷವಾಗಿ ದೇವರ ಬಳಿಯಲ್ಲಿ ಕಲಿತೀವಿ. ಆದ್ರೆ ಒಬ್ಬನೇ ಒಂದೇ ಊಟಕ್ಕೆ 2,000 ಖರ್ಚು ಮಾಡ್ತಾನೆ. ಎಂತ ಭಯಂಕರ ದುಂದೌತನ. ಈ ಗುಣಗಳು ಕರ್ತನ ದೃಷ್ಟಿಯಲ್ಲಿ ಪಾಪಗಳಾಗಿದೆ. ಇದಕ್ಕೆ ದಾಸರಾದ ವಿಶ್ವಾಸಿಗೆ ಈ ಲೋಕದಲ್ಲಿ ತಾತ್ಕಾಲಿಕ ನರಕ ಪ್ರಾಪ್ತವಾಗ್ತದೆ. ಇದನ್ನು ತಪ್ಪಿಸಿಕೊಳ್ಳಬೇಕು ಅಂದ್ರೆ ಮೇಲಿನಿಂದ ಬರುವಂತ ಜ್ಞಾನವನ್ನ ನಾವು ಅನುಸರಿಸಬೇಕು. ಕೊನೆಯದಾಗಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನ ಓದಿಕೊಳ್ಳೋಣ. 3:17, 15ರಿಂದನೇ ನಾನು ಓದ್ತೇನೆ. ಆದರೆ ತೀಕ್ಷ್ಣ 14ರಿಂದ ದಯಮಾಡಿ ನೀವು ಗಮನಿಸ್ರಿ. ನಾನು ಆಕ್ಚುಲಿ 13ವರೆಗೂ ಓದಬೇಕು. ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಈಗ ಗಮನಿಸಿರಿ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕುಯ್ಯುವರು. ಎಷ್ಟು ಚೆನ್ನಾಗಿದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ನಾವು ಈಗ ಬಯಸಬೇಕಾದ್ದು ಯಾವುದು? ಮೇಲನಿಂದ ಬರತಕ್ಕಂತ ಜ್ಞಾನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿ ಪವಿತ್ರಾತ್ಮನ ಮೂಲಕ ನಮಗೆ ಸಿಗತಕ್ಕಂತ ಜ್ಞಾನ. ಪವಿತ್ರಾತ್ಮನು ಪದೇ ನಮಗೆ ಕೊಡ್ತಕ್ಕಂತ ದೇವರ ವಾಕ್ಯವೆಂಬ ಜ್ಞಾನ.
ಅದರ ಪ್ರಕಾರ ನಾವು ನಡೆಯುವುದಾದರೆ ನಮಗೆ ಸಮಾಧಾನ ಉಂಟು. ನಾವು ಸಮಾಧಾನವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ತೇವೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಿದಂತಹ ಸಮಾಧಾನದ ಆ ಸುವಾರ್ತೆಯನ್ನ ಯಾವ ಭಯವಿಲ್ಲದೆ ನಾವು ಕರ್ತನ ಮುಂದೆ ಅನ್ಯರಿಗೂ ಕೂಡ ಸಾರುವವರಾಗಿರ್ತೇವೆ. ನಾವು ಸಾರುವುದು ಅಂತ ಹೇಳಿದ್ರೆ ಎಲ್ಲ ಹೋಗಿ ಮನೆ ಮನೆಗೆ ಹೋಗಿ ಸಾರುವುದು ಅಷ್ಟೇ ಅಲ್ಲ, ನಮ್ಮ ಗುಣ ನಡತೆ ನಡೆ ನುಡಿಗಳಿಂದ ನಮ್ಮನ್ನ ಅವರು ಕ್ರೈಸ್ತರು, ಇವರು ಕ್ರಿಸ್ತನ ಮಕ್ಕಳು, ಇವರು ಒಂದು ಬಾಧ್ಯತೆಗಾಗಿ ಇರ್ತಕ್ಕಂಥವ್ರು, ಕ್ರಿಸ್ತನಿಂದ ಸಿಗತಕ್ಕಂತ ಆ ಪರಲೋಕದ ಬಾಧ್ಯಸ್ಥರು ಇವರು ಎಂಬುದನ್ನ ನಮ್ಮ ನಡೆ ನುಡಿಗಳಿಂದ, ನಮ್ಮ ನಡತೆಗಳಿಂದ, ನಮ್ಮ ಕ್ರಿಯೆಗಳಿಂದ, ನಮ್ಮ ಮಾತುಗಳಿಂದ, ನಾವು ತೋರಿಸ್ತಕ್ಕಂಥ ಪ್ರೀತಿಗಳಿಂದ ಜನರು ನಮ್ಮನ್ನು ಗುರುತಿಸಬೇಕು. ಆ ರೀತಿಯಾದಂತ ಜೀವನವನ್ನ ನೀವು ಆರಿಸಿಕೊಳ್ಳ್ರಿ ಎಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಬರೆದು ತಿಳಿಸಿದ್ದಾನೆ. ಬರುವ ಸಮಯದ ಕರ್ತನು ನನಗೆ ಚಿಂತಿಸಿದ್ರೆ ಇಲ್ಲಿ ಪಾಪ ಮಾಡಿದವರಿಗೆ ಆಗ್ತಕ್ಕಂಥ ಒಂದು ನರಕದ ಶಿಕ್ಷೆ ಏನಿದೆ, ಅದು ಯಾವಾಗ ಆಗ್ತದೆ, ಅದ ನರಕ ಅಂದ್ರೆ ಯಾವುದು, ಇದನ್ನೆಲ್ಲ ನಾನು ನಿಮಗೆ ವಿವರಣೆ ಮಾಡಲು ನಾನು ಇಚ್ಛೆಯುಳ್ಳವನಾಗಿದ್ದೇನೆ. ದಯಮಾಡಿ ಅದಕ್ಕೆಲ್ಲ ನೀವು ಪ್ರಾರ್ಥನೆ